ನಮಸ್ತೆ ಬಳ್ಳಾರಿ, ನಾನು ನಿಮ್ಮ ಪ್ರೀತಿಯ MG ಕನಕ. 2010ರಿಂದ ಸತತ 16 ವರ್ಷಗಳ ಕಾಲ ನಾನು ಸಮಾಜ ಸೇವೆ ಮಾಡುತ್ತಾ ಬರುತ್ತಿದ್ದೇನೆ. ಫಸ್ಟ್ ಲಾಕ್ ಡೌನ್ ಸಂದರ್ಭದಲ್ಲಿ ಜನ ಹೊರಗಡೆ ಬರಲು ಭಯ ಪಡ್ತಿದ್ರು. ಅಂತ ಸಂದರ್ಭದಲ್ಲಿ ಸತತ 51 ದಿನಗಳ ಕಾಲ ಪ್ರತಿದಿನ 100 ಜನಕ್ಕೆ ಅನ್ನದಾನ ಮಾಡಿದ್ದೇನೆ. ಸ್ಯಾನಿಟೈಸರ್ ವಿತರಣೆ ಮಾಡಿದ್ದೇನೆ, ಮಾಸ್ಕ್ ವಿತರಣೆ ಮಾಡಿದ್ದೇನೆ, 1000 ರೇಷನ್ ಕಿಟ್ ವಿತರಣೆ ಮಾಡಿದ್ದೇನೆ. ಸೆಕೆಂಡ್ ಲಾಕ್ ಡೌನ್ ಅಲ್ಲಿ ಸತತ 21 ದಿನಗಳ ಕಾಲ 100 ಜನಕ್ಕೆ ಅನ್ನದಾನ ಮಾಡಿದ್ದೀನಿ, 1000 ರೇಷನ್ ಕಿಟ್ ವಿತರಣೆ ಮಾಡಿದ್ದೀನಿ. ಅಲ್ಲಿಂದ ಇಲ್ಲಿವರೆಗೂ ನನ್ನ ವಿಡಿಯೋವನ್ನು ತಾವು ಪ್ರತಿಯೊಂದು ಗಮನಿಸಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಸಾಮಾಜಿಕ ಜಾಲತಾಣವನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ, ಸುಳ್ಳು ಪ್ರಚಾರ ಮಾಡ್ತಿದ್ದಾರೆ. ಯಾರಿಗಾದ್ರೂ ಸಹಾಯ ಮಾಡಲು ಹೋಗಿ 10 ರೂಪಾಯಿ ದಾನ ಮಾಡಿ 1000 ರೂಪಾಯಿ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. 10 ರೂಪಾಯಿಗೆ 1000 ರೂಪಾಯಿಗೆ ಡಿಫರೆನ್ಸ್ ಏನಿದೆ ನೀವೇ ತಿಳ್ಕೊಳ್ಳಿ. ಇನ್ನ ಯಾರಿಗೋ ಅನಾರೋಗ್ಯ ಆದಲ್ಲಿ ನಾವು ಸಹಾಯ ಮಾಡುತ್ತೇವೆ ಅಂತ ಹೋಗ್ತಾರೆ, 1 ರೂಪಾಯಿನೂ ಕೊಡಲ್ಲ. ಅಲ್ಲಿ ಹೋಗಿ ಅವ್ರ ಸ್ಕ್ಯಾನರ್ ಅನ್ನ ಹಾಕ್ತಾರ, ರೋಗಿದು ಇಲ್ಲ, ತಮ್ಮ ಸ್ಕ್ಯಾನರ್ ಹಾಕೊಂತಾರೆ. ಅಂತ ಬಡವರ ಹಣವನ್ನು ಕೂಡ ಬಿಡದೆ ತಿನ್ನುತ್ತಿದ್ದಾರೆ ಇಂಥ ಗಾಂಡು ನನ್ನ ಮಕ್ಕಳು. ಏನು ನಾಚಿಕೆ ಇದೆ ಅಂತ ಬದುಕ್ತಿದಾರೆ ನೀವೆಲ್ಲ? ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆನಾ? ಅವರ ಆರೋಗ್ಯ ಪರಿಸ್ಥಿತಿ ಚೆನ್ನಾಗಿರಲ್ಲ ಅಂತೇಳಿ ನಿಮ್ಮನ್ನ ಕರೆಸಿರ್ತಾರೆ. ನಿಮ್ ಕೈಲಾದ್ರೂ ನೀವು ಸಹಾಯ ಮಾಡಬೇಕು. ನೀವು ಸಹಾಯ ಮಾಡ್ತೀರ ಅಂದ್ರೆ ಫಸ್ಟ್ ಖುಷಿ ಪಡಂತ ವ್ಯಕ್ತಿ ನಾನೇ. ಫಸ್ಟ್ ವಿಡಿಯೋ, ಸೆಕೆಂಡ್ ವಿಡಿಯೋ, ಥರ್ಡ್ ವಿಡಿಯೋ ಅಬ್ಸರ್ವ್ ಮಾಡಿ ನೋಡ್ಬೋದಲ್ಲ, ಆ ವಿಡಿಯೋದಲ್ಲಿ ಏನ್ ಹೇಳಿದಾರೆ ಏನಿಲ್ಲ ಅಂತೇಳಿ. ನೀವು 10 ರೂಪಾಯಿ ಕೊಟ್ಟಿದ್ದು 1000 ರೂಪಾಯಿ ಕೊಟ್ಟಿದ್ದೀರ ಅಂತ ಹೇಳ್ತೀರಲ್ಲ, ಆ ಬಡವರಿಗೆ ಎಷ್ಟು ನೋವಾಗಿರ್ಬೇಡ. ಅವರ ಪರಿಸ್ಥಿತಿಯನ್ನು ನೋಡಿಕೊಂಡು ತಾವು ಈ ತರ ಮಾಡುವುದು ತಪ್ಪು. ದಯವಿಟ್ಟು ನೆಕ್ಸ್ಟ್ ನೀವು ಸಹಾಯ ಮಾಡಿದಲ್ಲಿ ನಿಮ್ಮ ಕೈಲೆಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ. ಅಷ್ಟೇ ಕೊಟ್ಟಿದ್ದಾರೆ ಅಂತ ಹೇಳಿ ಜನ ಆಗ ಖುಷಿ ಪಡ್ತಾರೆ. ಅದು ಬಿಟ್ಟು ನೀವು ಈ ತರ ಸುಳ್ಳು ಸುಳ್ಳು ಹೇಳಕ್ ಹೋಗ್ಬೇಡಿ. ದಯವಿಟ್ಟು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿರುವವರಿಗೆ ನಾನು ವಿನಂತಿಸಿಕೊಳ್ಳುವುದೇನೆಂದರೆ, ಒಳ್ಳೆ ಕೆಲಸ ಮಾಡುವವರಿಗೆ ಸಪೋರ್ಟ್ ಮಾಡಿ. ಈ ತರ 10 ರೂಪಾಯಿ ಕೊಟ್ಟು 1000 ರೂಪಾಯಿ ಕೊಟ್ಟಿದ್ದೀನಿ ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಬಂದು ಅವರು ಸ್ಕ್ಯಾನರ್ ಹಾಕೊಳ್ಳೋರಿಗೆ ದಯವಿಟ್ಟು ತಕ್ಕ ಪಾಠ ಕಲಿಸಿ. ಯಾಕಂದ್ರೆ ಮುಂದೆ ಯಾರಾದ್ರೂ ಸಹಾಯ ಮಾಡ್ತೀನಂತ ಬಂದಾಗ ನಿಮ್ ಕೈಲಾದ್ರೆ ಹೋಗಿ ಸಹಾಯ ಮಾಡಿ, ಇಲ್ಲಾದ್ರೆ ಮುಚ್ಕೊಂಡು ಮನೆಗೆ ಕುಂತ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.